देव्या नमो अरिहन्ताणं नमो सिद्धाणं नमो आयर्याणं नमो वज्रायाणं नमो लोये सौवसागुणं ये सो पञ्चनमो यारो सौवपावपणासनो मङ्गलानं च सर्वेसिं पडमं हवये मङ्गलं पडमं हवये जिब्र पंच परमेश्वरी भगवान की जिब्र 24 तीर्थंकर भगवान की जिब्र देवालय शिष्य आदिनाथ भगवान की जिब्र देवालय शांतिनाथ भगवान की जिब्र संत स्नेहाचार्य श्री विद्यासागर जी महाराज की जय। परम पूज्याचार्य समय सागर जी महाराज, परम पूज्याचार्य विशुद्ध सागर जी महाराज की जय। समय सार महाग्रंथ की जय। आचार्य कुंड कुंड भगवान की जय। नमोस्त भगवान। 9 ಜಪ ಮಾಡ್ಕೊ. ಸಮಯ ಸಾರ ದೇಶನ ಆಚಾರ್ಯ ವಿಶುದ್ಧ ಸಾಗರ ಮಹಾರಾಜರು ಸಮಯ ಸಾರದ ಮೇಲೆ ನೀಡಿದಂಥ ಉಪದೇಶವನ್ನು ಸಮಯ ಸಾರ ದೇಶನ ಅಂತ ಹೇಳಿ ಸಮಯ ಸಾರ ಇದನ್ನು ಕೊಟ್ಟಿದ್ದಾರೆ. ಮೊದಲು ಇದನ್ನು ಹೇಳಿ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಗನೌಗ ಪ್ರಕ್ಷಾಳಿತ ಸಕಲ ಭೂತಲ ಕಲಂಕ ಭೂತಲ ಮಲ ಕಲಂಕ ಒಂದು ಪದ ಬಿಟ್ಟೋಗಿದೆ. ಮುನಿ ಬಿರುಪಾಸಿತ ತೀರ್ಥ ಸರಸ್ವತಿ ಹರತು ನೋ ದುರಿತಾನ್ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಪರಮ ಗುರುವೇ ನಮಃ. ಪರಂಪರಾಚಾರ್ಯ ಗುರುವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮನ ಪ್ರತಿಬೋಧಕಾರಕಂ ಶಾಸ್ತ್ರಂ ಶ್ರೀ ಸಮಯಸಾರ ನಾಮಧೇಯಂ ಅಸ್ಯ ಮೂಲಗ್ರಂಥಕರ್ತಾರ ಶ್ರೀ ಸರ್ವಜ್ಞದೇವಾಃ ತದುತ್ತರಗ್ರಂಥಕರ್ತಾರ ಶ್ರೀ ಗಣಧರ ದೇವಾಃ ಪ್ರತಿಗಣಧರ ದೇವಾಸ್ತೇಚಾಂ ವಚನಾನುಸಾರಮಾಸಾದ್ಯ ಶ್ರೀ ಕುಂಡಕುಂಡಾಚಾರ್ಯ ವಿರಚಿತಂ ತಸ್ಯ ಭಾಷಾ ಟೀಕಾಂ ಆಚಾರ್ಯ ಶ್ರೀ ವಿಶುದ್ಧಸಾಗರೇಣ ವಿರಚಿತಂ ಏಷ ಸಮಯ ದೇಶನಾ ನಾಮ ಗ್ರಂಥಃ ಶ್ರೋತಾರಃ ಸಾವಧಾನತೆಯ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂಡಕುಂಡಾದ್ಯೋ ಜೈನ ಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ. ಕುಂದ ಭಗವಾನರು ಗ್ರಂಥವನ್ನು ರಚನೆ ಮಾಡ್ತೀನಿ ಅಂಥೇಳಿ ಅದರ ಮಂಗಲಾಚರಣೆ ಒಂದಿತ್ತು ಸವಚಿದ್ದೆ ದುವ ಮಚಲ ಮನೋವಮಂ ಗೈಂ ಪಟ್ಟೆ ಓಚಾಮಿ ಸಮಯ ಪಾಹುರಮಿನಮೋ ಸುಧಕೇವಲಿ ಬಣಿರಂ. ಒಂದಿತ್ತು ಸವಸಿದ್ದೆ ದುವ ಮಚಲ ಮನೋವಮಂ ಗೈಂ ಪಟ್ಟೆ ಓಚಾಮಿ ಸಮಯ ಪಾಹುರಮಿನಮೋ ಸುಧಕೇವಲಿ ಬಣಿಯಂ. ವಂದಿತ್ತ ಸರ್ವಸಿದ್ಧಾನ್ ಧ್ರುವ ಮಚಲಂ ಮನೋಪಮಾಂ ಗತಿಂ ಪ್ರಾಪ್ತಾನ್ ವಕ್ಷ್ಯಾಮಿ ಸಮಯ ಪ್ರಾಪ್ತಮಿದಂ ಅಹೋ ಶ್ರುತಕೇವಲಿ ಬಣಿತಂ. ಹಲ್ಲಿಲ್ಲದ ನನ್ನ ಬಾಯಿಂದ ಯಾವ್ದಾರು ಅಕ್ಷರ ತಪ್ಪಾಗಿ ಬಂದರೆ ಎಲ್ಲರೂ ಕ್ಷಮ ಮಾಡಿರಿ. ಆಚಾರ್ಯರು ಹೇಳ್ತಾರೆ, ನಾನು ಧ್ರುವಂ ಧ್ರುವ, ಅಚಲಂ ಅಚಲ ಮತ್ತು ಅನೋಪಮ್ಯಾಂ ಅನುಪಮ, ಗತಿಂ ಗತಿಯನ್ನು, ಪ್ರಾಪ್ತಾನ್ ಪ್ರಾಪ್ತ ಮಾಡಿದ ಇಂಥ ಸರ್ವಾ ಸಿದ್ಧಾನ್ ಎಲ್ಲ ಸಿದ್ಧರನ್ನು ನಮಸ್ಕಾರ ಮಾಡಿ, ಹೇ ಭವ್ಯರೇ ಶ್ರುತಕೇವಲಿ ಬಣಿದಂ ಶ್ರುತಕೇವಲಿಗಳು ಹೇಳಿದ ಇದಂ ಈ ಸಮಯ ಪ್ರಾವೃತಂ ಸಮಯ ಸಾರ ಪ್ರಾವೃತವನ್ನು ವಕ್ಷ್ಯಾಮಿ ಹೇಳುತ್ತೇನೆ ಅಂತ ಹೇಳ್ತಿದ್ದಾರೆ. ಮಹನೀಯರೇ, ಈ ಸಮಯ ಸಾರವು ವಿಶ್ವದಲ್ಲಿ ವಿಖ್ಯಾತವಾದ ಆಧ್ಯಾತ್ಮ ಸರ್ವೋತ್ಕೃಷ್ಟ ಗ್ರಂಥ. ಆಧ್ಯಾತ್ಮ ಗ್ರಂಥ, ಆತ್ಮನಿಗೆ ಸಂಬಂಧಪಟ್ಟಂಥ ಮೊದಲ ಗ್ರಂಥ ಆಧ್ಯಾತ್ಮ ಗ್ರಂಥ ಅಂತ ಹೇಳಿದ್ರೆ ಆತ್ಮನಿಗೆ ಸಂಬಂಧಪಟ್ಟಿದ್ದು ಪೂರಾ ವಿಷಯ ಆತ್ಮಂದೇ ಹೇಳ್ತಾರೆ ಪುಸ್ತಕದಲ್ಲಿ. ಆತ್ಮನನ್ನು ಬಿಟ್ಟು ಬೇರೆ ಏನು ಮಾತನ್ನು ಆಡೋದಿಲ್ಲ. ಅದನ್ನು ಸಪ್ತ ತತ್ವಗಳ ವಿಚಾರವನ್ನು ಹೇಳ್ತಾರೆ, ದ್ರವ್ಯಗಳ ವಿಚಾರವನ್ನು ಹೇಳ್ತಾರೆ, ಆತ್ಮನಿಗೆ ಹೇಗೆ ಬಂಧ ಆಗುತ್ತೆ, ಹೇಗೆ ಸಂವರ ಆಗುತ್ತೆ, ಹೇಗೆ ನಿರ್ಜರ ಆಗುತ್ತೆ, ಇವುಗಳನ್ನೇ ಹೇಳ್ತಾರೆ. ಅದನ್ನೆಲ್ಲ
ಆಧ್ಯಾತ್ಮ ಗ್ರಂಥ, ಅದರಲ್ಲೂ ಉತ್ಕೃಷ್ಟವಾದಂಥ ಗ್ರಂಥ ಅಂಥೇಳಿ ಆಚಾರ್ಯ ಭಗವಂತ ಕುಂದಗುಂದ ಸ್ವಾಮಿಗಳನ್ನ ರಚಿತ ಆಗಿದೆ. ಅಮೃತಚಂದ್ರ ಸ್ವಾಮಿಯು 1000 ವರ್ಷಗಳ ನಂತರ, ಕುಂದಗುಂದ ಸ್ವಾಮಿಗಳು ಸಮಯಪಾವರನ್ನು ಬರೆದು 1000 ವರ್ಷಗಳ ನಂತರ ಅಮೃತಚಂದ್ರ ಸ್ವಾಮಿ ಅಂಥೇಳಿ ಮತ್ತೊಬ್ಬರು ಮುನಿಗಳ ಆಚಾರ್ಯರಾದರು. ಅವರು ಆತ್ಮಖ್ಯಾತಿ ಅನ್ನೋ ಹೆಸರಿನಲ್ಲಿ ಟೀಕಾ ಗ್ರಂಥ, ಅಂದರೆ ಅದರ ಮೇಲೆ ಟೀಕೆಯನ್ನು ಅದರ ಮೇಲೆ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಇವಾಗಲೇ ಹೇಳಿರು ಧ್ರುವ, ಅಚಲ, ಅನುಪಮ ಈ ಪದಗಳಿಗೆ ಒಂದೊಂದು ಅಧ್ಯಾಯವನ್ನು ಬರೆದ್ಬಿಟ್ಟಿದ್ದಾರೆ ಮುಂದೆ. ಅದಕ್ಕೆ ಕೊಟ್ಟಂಥ ವಿವರಣೆ ಏನಿದೆ ಅದಕ್ಕೆ ಟೀಕಾ ಗ್ರಂಥ ಅಂತ ಹೇಳ್ತಾರೆ. ಈ ಗ್ರಂಥವು ಸೂತ್ರ ರೂಪದಿಂದ ಪ್ರಸಿದ್ಧಿ ಹೊಂದಿ ಅದರ ಒಂದೊಂದು ಪದ್ಯವು ಮಹಾಮಂತ್ರ ರೂಪದಲ್ಲಿ ಉದ್ಘಾಟಿತವಾಗಿದೆ. ಒಂದೊಂದು ಪದ್ಯನೂ ಏನಾಗಿದೆ, ಒಂದೊಂದು ಮಂತ್ರದ ರೂಪ ಆಗಿದೆ. ಮಹಾನ್ ಶ್ರವಣ ಸಂಸ್ಕೃತಿಯಲ್ಲಿ ಅಶರೀರ ಸ್ವರೂಪವನ್ನು ಪ್ರಕಟಪಡಿಸುವಂಥ ಗ್ರಂಥವೆಂದರೆ, ಅಶರೀರ ಸ್ವರೂಪ ಅಂತಂದರೆ ಮೋಕ್ಷವನ್ನು ತಂದುಕೊಡುವಂಥ ಗ್ರಂಥ ಅಂದರೆ ಆತ್ಮಪ್ರವಾದ ಪೂರ್ವ. ಯಾವುದರಲ್ಲಿ ನಮಗೆ ಮೋಕ್ಷವನ್ನು ಸಿಗುವಂಥ ಇದಾಗುತ್ತೆ, ಅಶರೀರ ಸ್ವರೂಪ ಎಲ್ಲಿ ಸಿಗುತ್ತೆ, ಯಾಕೆಂದ ಆತ್ಮಪ್ರವಾದ ಪೂರ್ವದಿಂದ ಸಿಗುತ್ತೆ. ಅದರಲ್ಲಿ ಆತ್ಮನ ಸ್ವರೂಪದ್ದೇ ವರ್ಣನೆ ಇದೆ. ಆತ್ಮಪ್ರವಾದ ಪೂರ್ವ ಎಷ್ಟು ಪೂರ್ವಗಳಿದೆ? 14 ಪೂರ್ವ. 14 ಪೂರ್ವದಲ್ಲಿ ಒಂದು ಆತ್ಮಪ್ರವಾದ ಪೂರ್ವನೂ ಕೂಡ ಇದೆ. ಈ ಪೂರ್ವದಲ್ಲಿ ಏನನ್ನು ಮಾಡ್ತಾರೆ, ವಿವರಣೆ ಮಾಡ್ತಾರೆ, ಕೇವಲ ಆತ್ಮಸ್ವರೂಪದ ವರ್ಣನೆಯನ್ನೇ ಮಾಡ್ತಾರೆ. 84 ಪಾಹುಡ ಗ್ರಂಥಗಳಲ್ಲಿ ಸಮಯಸರ ಗ್ರಂಥವು ಆಚಾರ್ಯ ಕುಂದಸ್ವಾಮಿಯ ಅನುಪಮ ಗ್ರಂಥವಾಗಿದೆ. ಇಂದು ಎಲ್ಲ ಗ್ರಂಥಗಳಲ್ಲಿ ಸಮಯಸರ ಗ್ರಂಥ ಆಚಾರ್ಯ ಕುಂದಸ್ವಾಮಿಯ ಅನುಪಮ ಗ್ರಂಥ ಇಂದು ಎಲ್ಲ ಪ್ರಶ್ನೆಗಳನ್ನು ಸಮಾಪ್ತಗೊಳಿಸಿ ಅವಿರಾಮನ ವಿಚಾರ ಮಾಡಿದರೆ, ಓಹೋ, ಆ ಪರಮಯೋಗೀಶ್ವರರು ತಮ್ಮ ಜೀವನ ಪರ್ಯಂತ ಜೀವನದಲ್ಲಿ ಯಾವ ಕ್ರಿಯೆಗಳನ್ನು ಮಾಡಿ ಹೇಗೆ ಪೂರ್ಣ ಮಾಡಿರಬೇಕು. ಷಟ್ಕ್ರಿಯೆಗಳಿದೆ, ಶ್ರಾವಕರಿಗೂ ಷಟ್ಕ್ರಿಯೆ ಇದೆ, ಮುನಿಗಳು ಷಟ್ಕ್ರಿಯೆ ಇದೆ. ಅದನ್ನು ಇಷ್ಟೊಂದು ಗ್ರಂಥಗಳನ್ನು ಅವರು ಬರೆದ್ರೆ ಯಾವಾಗ ಬರೆದಿರ್ಬೋದು ಅವರು ಇದನ್ನೆಲ್ಲ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಜ್ಞಾನಿಗಳೇ, ಎಲ್ಲಕ್ಕಿಂತ ಶಕ್ತಿವಂತ ಧ್ರುವ ಸತ್ತ ಪದಾರ್ಥವೆಂದರೆ ಆತ್ಮಸ್ವಭಾವ ಇದೆ. ಜೀವನದಲ್ಲಿ ಏನೂ ಮಾಡದಿರುವುದೇ ಆತ್ಮಸ್ವಭಾವದ ದೊಡ್ಡ ಸಾಧನೆ. ನೀವೇನು ಮಾಡು ಅಂತ ಹೇಳೇ ಇಲ್ಲ ಭಗವಂತ. ಕೂಡ್ರ ಅಂತ ಹೇಳಿದ್ದಾರೆ. ಹೇಗೆ? ನನ್ನ ಹಾಗೆ ಕಣ್ಣು ಮುಚ್ಚಿ ಕೈ ಮೇಲೆ ಕೈ ಇಟ್ಟ ಗಪ್ಪು ಕುಂಟ್ರು, ಏನು ಮಾಡಬೇಡ. ಅಲ್ಲಿ ನಾವು ಕಣ್ಣು ಮುಚ್ಕೊಂಡು ಕುಂತ್ಕೊಂಡ್ರು ಮನಸ್ಸು ಮಾತ್ರ ಊರೆಲ್ಲ ಜಗತ್ತೆಲ್ಲ ಆಳ ಬರ್ತಾ ಇದೆ. ಕಣ್ಣು ಮುಚ್ಚೇನೋ ಕೂತ್ಕೋಬೋದು, ಕೈ ಕಟ್ಟು ಕೂತ್ಕೋಬೋದು, ಆದರೆ ಮನಸ್ಸು ಮಾತ್ರ 3 ಲೋಕ ಸುತ್ತಿ ಎಲ್ಲೆಲ್ಲಿ ಏನೇನು ಮಾಡುತ್ತೆ ಅಂತ ಗೊತ್ತಾಗಲ್ಲ. ಏನು ಮಾಡಬೇಕಾದ್ರೆ ಮಾಡಬಾರ್ದು, ಎಲ್ಲ ಬರುತ್ತೆ. ಆದರೆ ಭಗವಂತನೇನು ಹೇಳ್ತಾರೆ, ಅದು ಅಡುಗೆ ಮನೆಗೆ ಜಾಸ್ತಿ ಹೋಗೋದು, ಮಿಕ್ಕಿದ್ದೆಲ್ಲದಕ್ಕಿಂತ ಅಡುಗೆ ಮನೆಗೆ ಜಾಸ್ತಿ ಹೋಗ್ತಿರುತ್ತೆ. ಅವ್ರು ಅದು ಮಾಡಿದರು, ಇವ್ರು ಇದು ಮಾಡಿದರು, ಇವ್ರು ಹುರುಳಿ ಕಾಡೆ ಮಾಡಿದರು, ಅವ್ರು ಅದ್ರ ಕಾಡೆ ಮಾಡಿದರು. ಅದು ಹಿಂಗೆ ಮಾಡಿ ದಿನ ಯಾರೋ ಒಬ್ಬರು ಒಂದು ಹೊಸದು ಕೊಟ್ಟರು ನೀನು ಮುದ್ದಕ್ಕೆ ಅದನ್ನೇ ಕೊಡ್ತೀನಿ ಅಂತಾರೆ. ಹಾಗೆ ಇದೇನು ಮಾಡುತ್ತೆ ಅಂತಹ ಇದರಲ್ಲಿ ಸತ್ವ ಯಾವುದಪ್ಪ ಅಂದರೆ ಆತ್ಮ ಸ್ವಭಾವ. ಜೀವನದಲ್ಲಿ ಏನೂ ಮಾಡದಿರೋದೇ ಆತ್ಮ ಸ್ವಭಾವದ ದೊಡ್ಡ ಸಾಧನೆ ಅಂದ್ರೇನು? ಬೆಟ್ಟ ಏನು ಕಿತ್ತಿಡಬೇಕಾಗಿಲ್ಲ, ಏನು ಮಾಡದೇ ಇರೋದೇ ದೊಡ್ಡ ಸಾಧನೆ. ಗಪ್ಪು ಕುಂಡ್ರು ಅಂತಾರೆ, ಆ ಗಪ್ಪು ಕುಂಡ್ರೋದೇ ದೊಡ್ಡ ಕಷ್ಟ. ಏನು ಬೇಕಾದ್ರೂ ಮಾಡಿಬಿಡ್ಬೋದು, ಗಪ್ಪು ಕುಂಡ್ರೋಕ್ಕಾಗಲ್ಲ. ಆ ಗಪ್ಪು ಕುಂಡ್ರೋದೇ ಏನಿದೆ ದೊಡ್ಡ ಸಾಧನೆ ಇದೆ. ಎಲ್ಲಿವರೆಗೆ ಮಾಡಿಸುವ ಭಾವ ಇದೆಯೋ ಜ್ಞಾನಿಗಳೇ, ಅದೆಲ್ಲ ಬಹಿರ್ಭಾವ. ಯಾರ ಕೈಲೋ ಮಾಡಿಸ್ತೀನಿ, ನಾ ಮಾಡ್ತೀನಿ ಇಲ್ಲ ನಾನು ಮಾಡಿಸ್ತೀನಿ ಅಂತೀವಲ್ಲ, ಅದೇ ಬಹಿರ್ಭಾವ, ಹೊರಗಿನ ಭಾವ ಇದೆ. ಬಹಿರ್ಭಾವದಲ್ಲಿ ಜೀವಿಸುವುದು ಎಂದೂ ಸಮಯಸರವನ್ನು ಪ್ರಾಪ್ತ ಮಾಡಿಕೊಳ್ಳಲಾರ. ಯಾರಿಗೆ ಸಮಯಸಾರ ಅರ್ಥ ಆಗಬೇಕೋ ಅವರು ಹೊರಗಡೆ ನಾ ಮಾಡಿಸ್ತೀನಿ ಅನ್ನೋದನ್ನು ಬಿಡಬೇಕು. ಇದು ಅಲೌಕಿಕವಾಗಿದೆ. ಇದರಲ್ಲಿ ಅನೇಕ ಯೋಗಿಗಳು ಮುಳುಗಿ ಪಾರಾಗದೆ ಹೊರಟು ಹೋದರು. ಎಷ್ಟೋ ಜನ ಮುನಿ ದೀಕ್ಷೆ ತಗೊಂಡ್ರು, ಆದರೆ ಪಾರಾಗಕ್ಕೆ ಆಗಲಿಲ್ಲ. ಯಾಕೆಂದರೆ ಗಪ್ಕೊಂಡ್ರಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಗಪ್ಕೊಂಡ್ರದು ಅಂದ್ರೇನೋ? ಸುಮ್ಮನೆ ಕೂತ್ಕೊಳ್ಳೋದು ಅಂತನ? ಅದೇ ತಾನೇ ಅರ್ಥ. ಗಪ್ಕೊಂಡ್ರು ಅಂತೀರ. ಆ ಗಪ್ಕೊಂಡ್ರಕ್ಕಾಗಲಿಲ್ಲ. ಮುನಿನೂ ಆಗೋಯ್ತು, ಮುನಿನೂ ಆಗಿಬಿಟ್ರು. ನಮಗ್ರೈವೇಕಕ್ಕೂ ಹೋಗಿ ಬಂದರು. ಎಷ್ಟೋ ಸಲ ಹೇಳ್ತಾರಲ್ಲ,
ನವಗ್ರಹಕ್ಕೆ ಅನಂತ ಬಾರಿ ಹೋಗಿ ಬಂದಿದೆ ಅಂತ ಜೀವ, ಆದರೆ ಆತ್ಮನ ರುಚಿ ಹತ್ತಲಿಲ್ಲ. ಅದರಿಂದ ಇವತ್ತಿಗೂ ಮೋಕ್ಷಕ್ಕೆ ಹೋಗಲ್ಲ. ಅಲ್ಲೇ ಹೇಳ್ತಿದ್ದಾರೆ, ಏನಾಯಿತು, ಏನಾಗಲಿಲ್ಲ, ಅನೇಕ ಯೋಗಿಗಳು ಮುಳುಗಿ ಪಾರಾಗದೆ ಹೊರಟು ಹೋದರು ಅಂತ ಸಮಸ್ಯೆ ಗ್ರಂಥವನ್ನು ನಾವು ಇಂದು ಪ್ರಾರಂಭ ಮಾಡ್ತಿದ್ದೀವಿ. ಯಾವುದರಿಂದ ನಾವು ಈ ಸಂಸಾರದ ಪಾರಾಗಬಹುದು ಅಂತ ಮಹಾನ್ ಗ್ರಂಥವನ್ನು ಇವತ್ತು ಪ್ರಾರಂಭ. ನಮಸ್ಸಮಯ ಸಾರಾಯ ಸ್ವಾನುಭೂತ್ಯ ಚಕಾಸತೆ ಚಿತ್ ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಚಿದೆ. ಸಂಪೂರ್ಣ ಪದಾರ್ಥಗಳನ್ನು ವೇದನೆ ಮಾಡುವ ಅಂದರೆ ತಿಳಿಕೊಳ್ಳುವಂತಹ ಆತ್ಮ ಸಂಪೂರ್ಣ ಪರಭಾವಗಳಿಂದ ರಹಿತನಿದ್ದಾನೆ. ಇಲ್ಲಿ ಯಾವುದೇ ಗ್ರಂಥಕ್ಕಾಗಲಿ, ಗ್ರಂಥಕಾರನಿಗಾಗಲಿ ಅಥವಾ ಯಾವುದೇ ಪರಮಾತ್ಮನಿಗಾಗಲಿ ವಂದನೆ ಮಾಡದೆ ಧ್ರುವ ಆತ್ಮನಿಗೆ ವಂದನೆಯನ್ನು ಮಾಡಿದ್ದಾರೆ. ಶಾಶ್ವತ ಆತ್ಮ, ಧ್ರುವ ಆತ್ಮ ಅಂದರೆ ಶಾಶ್ವತನಾದಂಥ ಆತ್ಮನಿಗೆ ನಮಸ್ಕಾರ. ಯಾರಿಗೂ ಮಾಡಿಲ್ಲ, ಏನೇನು ಮಾಡಿಲ್ಲ, ಗ್ರಂಥಕ್ಕೆ ನಮಸ್ಕಾರ ಮಾಡಿಲ್ಲ, ಗ್ರಂಥ ಬರೆದವನಿಗೆ ನಮಸ್ಕಾರ ಮಾಡಿಲ್ಲ, ಅಥವಾ ಯಾವುದೇ ಪರಮಾತ್ಮನಿಗೂ ನಮಸ್ಕಾರವನ್ನು ಮಾಡಿಲ್ಲ. ಮತ್ತು ಯಾರಿಗೆ ನಮಸ್ಕಾರ ಮಾಡಿದೆ? ಶಾಶ್ವತವಾದಂತಹ ಆತ್ಮ ದ್ರವ್ಯಕ್ಕೆ ನಮಸ್ಕಾರವನ್ನು ಮಾಡಿದೆ. ಪರಮಾತ್ಮ ತ್ರೈಕಾಲಿಕವಿರುವುದಿಲ್ಲ, ಆಗುತ್ತಾನೆ. ತ್ರೈಕಾಲಿಕ 3 ಕಾಲದಲ್ಲಿ ಇರಲ್ಲ. ಅವನು ಯಾವ ಆತ್ಮನಿಗೆ ಹೌದಲ್ವಾ, ನಾನು ಅನಾದಿ ಕಾಲನೇ ಇಲ್ಲೇ ಸುತ್ತುತ್ತಾ ಇದ್ದೀನಿ 4 ಗತಿನಲ್ಲಿ, ನಾನು ಯಾವತ್ತೂ ನನ್ನ ಆತ್ಮಕಲ್ಯಾಣ ಚಿಂತನೆ ಮಾಡಲಿಲ್ವಲ್ಲ ಅಂತ ಯಾರಿಗೆ ಅನಿಸುತ್ತೆ, ಯಾರಿಗೆ ಆತ್ಮ ಮತ್ತು ಶರೀರ ಬೇರೆ ಬೇರೆ ಅನ್ನುವಂಥ ಜ್ಞಾನ ಆಗುತ್ತೆ, ಆಗ ಅವನು ಪ್ರಯತ್ನಪಟ್ಟು ಪರಮಾತ್ಮ ಆಗುತ್ತಾನೆ. ತ್ರೈಕಾಲಿಕ 3 ಕಾಲದಲ್ಲಿ ಅವನು ದೇವ ಆಗಿರಲಿಲ್ಲ, ಪರಮಾತ್ಮನಾಗಿರಲಿಲ್ಲ. ಆದರೆ ಆತ್ಮ ತ್ರೈಕಾಲಿಕ ಇದ್ದಾನೆ, ಹಿಂದೂ ಇದ್ದ, ಇವತ್ತಿದ್ದಾನೆ, ಮುಂದೂ ಇರ್ತಾನೆ. ರೂಪ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ನಾವು ಪರಮಾತ್ಮನಿಗೆ ವಂದನೆ ಮಾಡಿದರೆ ನಮ್ಮ ದೃಷ್ಟಿ ಪರ್ಯಾಯದ ಮೇಲೆ ಹೊರಟು ಹೋಗುತ್ತೆ. ಪರಮಾತ್ಮನಿಗೆ ವಂದನೆ ಮಾಡಿದಾಗಲೂ ನಮ್ಮ ದೃಷ್ಟಿ ಎಲ್ಲಿ ಹೋಗುತ್ತೆ? ಹೊರಗಡೆನೇ ಇರುತ್ತೆ. ಪರಮಾತ್ಮ ಹೊರಗಿದ್ದಾನೆ, ಹೊರಗಡೆಗೆ ಹೊರಟು ಹೋಗುತ್ತೆ. ಈಗ ಪರಮಾತ್ಮ ದ್ರವ್ಯ ಅಲ್ಲ, ಪರಮಾತ್ಮನಂತೂ ಪರ್ಯಾಯ ಇದೆ. ಪರಮಾತ್ಮ ಅನ್ನೋದು ಕೂಡ ಪರ್ಯಾಯನಿದೆ, ದ್ರವ್ಯ ಅಲ್ಲ. ಅದು ದ್ರವ್ಯವಂತೂ ಆತ್ಮ ಇದೆ. ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ ಅಂತ ಈ 3 ಆತ್ಮನ ದಶೆಗಳು. ಆತ್ಮನ 3 ಇದಿದೆ, ಗತಿ ಯಾವ್ಯಾವುದು? ಬಹಿರಾತ್ಮ ದಶೆ, ಅಂತರಾತ್ಮ ದಶೆ, ಪರಮಾತ್ಮ. ಈ ಅಶರೀರಿ ಭಗವಂತನ ಆತ್ಮನ ವರ್ಣನೆ ಮಾಡುವ ಗ್ರಂಥದಲ್ಲಿ ದಶೆಗಳಿಗೆ ವಂದನೆ ಇಲ್ಲ. ಬಹಿರಾತ್ಮನಿಗೂ ನಮಸ್ಕಾರ ಮಾಡಲ್ಲ, ಅಂತರಾತ್ಮನಿಗೂ ನಮಸ್ಕಾರ ಮಾಡಲ್ಲ, ಪರಮಾತ್ಮನಿಗೂ ನಮಸ್ಕಾರ ಮಾಡಲ್ಲ. ಯಾರಿಗೆ ನಮಸ್ಕಾರ ಮಾಡ್ತಾರೆ? ಇಲ್ಲಿ ಕೊನೆಯಲ್ಲಿ ಆತ್ಮ 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 ಅಂತಿದೆಯಲ್ಲ, ಬಹಿರಾತ್ಮ ಆತ್ಮ, ಅಂತರಾತ್ಮ ಆತ್ಮ ಇದೆ, ಪರಮಾತ್ಮನಲ್ಲೂ ಆತ್ಮ ಇದೆ. ಈ ಆತ್ಮನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಎಲ್ಲಿ? ಸಮಯ ಸಾರದಲ್ಲಿ. ಈ ದಶೆಯುಳ್ಳ ವಂದನೆ ಇದೆ. ಆತ್ಮನ ವರ್ಣನೆ ಮಾಡುವ ಗ್ರಂಥದಲ್ಲಿ ದಶೆಗಳಿಗೆ ವಂದನೆ ಇಲ್ಲ. ಆ ದಶೆಯುಳ್ಳವನಿಗೆ, ಆ ದಶೆಯನ್ನು ಯಾರು ಪಡ್ಕೊಂಡಿರೋ ಅವರಿಗೆ ವಂದನೆಯನ್ನು ಮಾಡ್ತಾರೆ. ಅವನ ದಶೆಗಳು ಎಂದೂ ನಷ್ಟ ಆಗೋದಿಲ್ಲ. ಜ್ಞಾನಿಗಳೇ, ಈ ಅಂತರಾತ್ಮ ಬಹಿರಾತ್ಮ ಎಲ್ಲ ಆಯೇ ರಾಮ್ ಗಯೇ ರಾಮ್ ಎನ್ನುವಂತೆ ಬರುತ್ತವೆ. ಏನು? ಅಂತರಾತ್ಮ ಬಹಿರಾತ್ಮ ಎಲ್ಲಂಗೆ ರಾಮ ಬಂದ ರಾಮ ಹೋದ ಅನ್ನೋ ಹಾಗೆ ಬರುತ್ತವೆ ಹೋಗುತ್ತವೆ. ಆದರೆ ಆತ್ಮ ಏನಿದ್ದಾನೆ? ತ್ರೈಕಾಲಿಕ ಧ್ರುವ ಇದ್ದಾನೆ, ಶಾಶ್ವತ ಇದ್ದಾನೆ. ಆ ತ್ರೈಕಾಲಿಕ ಸದಾ 3 ಕಾಲದಲ್ಲೂ ಇರುವ, ತ್ರೈಕಾಲ ಅಂದರೆ ತ್ರೈ ಅಂದರೆ 3 ಕಾಲ, 3 ಕಾಲದಲ್ಲೂ ಇರುವಂಥದ್ದು. ಹಿಂದೆ ಇತ್ತು, ಇವಾಗಿದೆ, ಮುಂದೆ ಇರುತ್ತೆ. ಧ್ರುವ ಆತ್ಮನನ್ನು ಹೊರತುಪಡಿಸಿ ಪರಮಾತ್ಮನ ಮೇಲೆ ದೃಷ್ಟಿ ಹರಿಸೋದಕ್ಕೆ ಇಚ್ಛೆ ಪಡೋದಿಲ್ಲ. ಅಂಥ ಬುದ್ಧಿ ನಮಗೆ ಯಾವಾಗ ಬರುತ್ತೋ ಪರಮಾತ್ಮ. ಏಕೆಂದರೆ ಪರಮಾತ್ಮನ ಮೇಲೆ ದೃಷ್ಟಿ ಮಾಡೋದ್ರಿಂದ ದೃಷ್ಟಿ ಪರದಲ್ಲಿ ಹೊರಟು ಹೋಗುತ್ತೆ. ಆದ್ದರಿಂದ ಪರಮಾತ್ಮನಿಗೆ ನಮಸ್ಕಾರವಿಲ್ಲ. ಇದಂತೂ ನಮಸ್ಸಮಯ ಸಾರಾಯ. ಯಾತಕ್ಕೆ? ಸಮಯ ಎಂದರೆ ಆತ್ಮ, ಸಮಯ ಎಂದರೇನು? ಆ ಆತ್ಮ ಸ್ವಭಾವಕ್ಕೆ ನಮಸ್ಕಾರ. ಯಾತಕ್ಕೆ ನಮಸ್ಕಾರ ಮಾಡಿದರೆ? ಆತ್ಮನ ಸ್ವಭಾವಕ್ಕೆ ನಮಸ್ಕಾರ. ಸಮಯ ಸಾರಾಯ ನಮಃ. ಆ ಸ್ವಭಾವ ಹೇಗಿದೆ? ಸ್ವಾನುಭೂತ್ಯ, ಜ್ಞಾನಿಗಳೇ ಪರ ಸಾಪೇಕ್ಷ ದ್ರವ್ಯಗಳನ್ನು ಇಂದ್ರಿಯಗಳಿಂದ ವೇದನೆ ಮಾಡಲಾಗುವುದು. ಪರಸಾಪೇಕ್ಷ ದ್ರವ್ಯಗಳನ್ನು, ಪರಸಾಪೇಕ್ಷ ಅಂದರೆ ಪರದ ಅಪೇಕ್ಷೆ ಇರುವಂಥದ್ದು ಯಾವುದು? ಕಣ್ಣು ಬೇಕು, ಇಂದ್ರಿಯಗಳು ಬೇಕು, ಮನಸ್ಸು ಬೇಕು. ಇದೆರಡೂ ಇಲ್ದಲೇ ನಾವೇನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ
ಸಾಧ್ಯ ಇಲ್ಲ. ಅದರ ಅಪೇಕ್ಷೆಯನ್ನು ಯಾವಿಡುತ್ತೋ ಅದು ಇಂದ್ರಿಯಗಳ ವೇದನೆ ಮಾಡಲಾಗುತ್ತೆ. ಆದರೆ ಸಮಯ ಸಾರವನ್ನು ಸ್ವಾನುಭವದಿಂದ ವೇದನೆ, ಸಮಯ ಸಾರವನ್ನು ಹೇಗೆ ತಿಳ್ಕೊಳ್ಳುತ್ತೆ? ಸ್ವಾನುಭವನ, ನನ್ನ ಅನುಭವದಿಂದ ತಿಳ್ಕೊಳ್ಳೋಕ್ಕಾಗುತ್ತೆ. ಯಾವುದನ್ನು ಇಂದ್ರಿಯಗಳಿಂದ ವೇದನೆ ಮಾಡಲಾಗುತ್ತಿದೆಯೋ ಅಂದರೆ ತಿಳಿಯಲಾಗುತ್ತೋ ಆ ದ್ರವ್ಯವು ಪರಾವಲಂಬನದಿಂದ, ಪರಾವಲಂಬನ ಅಂದರೆ ಬೇರೆಯವರ ಅವಲಂಬನೆ, ಬೇರೆಯವರ ಸಹಕಾರ ಬೇಕು. ಆದರೆ ಯಾವ ಸ್ವಾವಲಂಬಿ ತತ್ವ ಇದೆಯೋ ಅದು ಇಂದ್ರಿಯದ ವೇದನೆಯ ವಿಷಯ ಅಲ್ಲ. ಈ ಶರೀರದಲ್ಲಿ ಆತ್ಮ ಇದ್ದಾನೆ, 5 ಇಂದ್ರಿಯನೂ ಇದೆ, ಮನಸ್ಸು ಇದೆ. ಆದರೆ 5 ಇಂದ್ರಿಯಕ್ಕೂ ಮನಸ್ಸು ಆತ್ಮ ಸಿಕ್ಕಿದನೇನೋ ನೋಡೋಕ್ಕೆ? ಜೊತೆಲೇ ಇವೆ. ಶರೀರದಲ್ಲಿ 5 ಇಂದ್ರಿಯ ಇದೆ, ಮನಸ್ಸಿದೆ, ಮತ್ತು ಇದರೊಳಗಡೆ ಈ ಶರೀರದೊಳಗಡೆ ಆತ್ಮನೂ ಇದ್ದಾನೆ. ಆದ್ರೂ ಒಳಗಿರೋ ಆತ್ಮ ಕಂಡಿಲ್ಲ, ಏಕೆಂದರೆ ಇಂದ್ರಿಯಗಳ ಇದಕ್ಕೆ ಹಿಡಿತಕ್ಕೆ ಅದು ಬರೋದಿಲ್ಲ. ಆ ದ್ರವ್ಯವು ಪರಾವಲಂಬನದಿಂದಿದೆ. ಆದರೆ ಯಾವ ಸ್ವಾವಲಂಬಿ ತತ್ವ ಇದೆಯೋ ಅದು ಇಂದ್ರಿಯದ ವೇದನೆಯ ವಿಷಯ ಅಲ್ಲ. ಇಂದ್ರಿಯ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಸ್ವಾನುಭವದ ವಿಷಯ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು. ಆದ್ದರಿಂದ ಕಾರಿಕ ಸೂತ್ರ ಸ್ವಾನುಭೂತ್ಯ ಚಕಾಸತೆ ಅಂತ ಹೇಳಿದೆ. ಅರ್ಥ ಮಾಡ್ಕೋಬೇಕು ಅಂದರೆ ಸ್ವಾನುಭೂತಿಯಿಂದ ಸಾಧ್ಯ. ಸಮಯಸಾರ ಸ್ವಾನುಭೂತಿಯಿಂದ ಪ್ರಕಾಶಮಾನವಿದೆ. ಸಮಯಸಾರ ಯಾತ್ರೆಯಿಂದ ಪ್ರಕಾಶಿಸ್ತಾ ಇದೆ? ಸ್ವಾನುಭೂತಿಯಿಂದ. ಚಿತ್ ಸ್ವಭಾವಾಯ, ಅದು ಕೇವಲ ಚಿತ್ ಸ್ವರೂಪವಾಗಿದೆ, ಅಂದರೆ ಆತ್ಮಸ್ವರೂಪ ಇದೆ. ಕರ್ಮದ ಕಡೆ ಗಮನ ಕೊಡಬಾರದು. ಮಹಾರಾಜರು ನಾನು ಮಾಡಿದ್ದೆ, ನನ್ನ ಮುಂದೆನೇ ಮುಂದಕ್ಕೆ ಹೋಗ್ಬಿಟ್ರು, ನನ್ನ ಮನೆಗೆ ಬರಲಿಲ್ಲ. ಕರ್ಮದೋದಿಯ ಇದೆ, ದಾನಾಂತರಾಯದಲ್ಲಿ ಉದಯ ಇದೆ. ದಾನಾಂತರಾಯದ ಉಪಶಮ ಇತ್ತು ಅಂದರೆ ಬರ್ತಿದ್ರು, ಆದರೆ ಉದಯ ಇದೆ, ಆದ್ದರಿಂದ ಅವರು ಬರಲಿಲ್ಲ. ನನಗೆ ದಾನ ಕೊಡುವಂಥ ಭಾಗ್ಯ ಇಲ್ಲ ಇವತ್ತು, ಅದಕ್ಕೆ ಮುಂದುವುದು ಅಂದರೆ ಕರ್ಮಾತೀತ ನನ್ನ ಸ್ವರೂಪವು ಚಿತ್ತಿದೆ. ಕರ್ಮದ ಕಡೆಗೆ ಗಮನ ಕೊಡಬಾರದು. ಉಳಿದದ್ದೆಲ್ಲ ನನ್ನ ಸ್ವರೂಪ ಅಲ್ಲ. ನಾನಂತೂ ಚಿತ್ ಮಾತನಿದ್ದೇನೆ ಅಂದರೆ ಚೈತನ್ಯನಿದ್ದೇನೆ. ಚಿತ್ ಮಾತ್ರ ಇದ್ದೇನೆ ಅಂದ್ರೇನು? ಚೈತನ್ಯ ಸ್ವರೂಪ ಇದ್ದೇನೆ, ಬೇರೆ ಯಾವುದೂ ನನ್ನದಿಲ್ಲ. ಆದ್ದರಿಂದ ಚಿತ್ ಸ್ವಭಾವಾಯ ಸರ್ವಭಾವಾಂತರಚ್ಚಿದೆ. ಸಂಪೂರ್ಣ ಪದಾರ್ಥಗಳನ್ನು ತಿಳಿಯುವುದು ನನ್ನ ಧರ್ಮ. ನನ್ನ ಧರ್ಮ ಏನೋ ತಿಳಿಯೋದು. ಪರಸಂವೇದಿ ಇಲ್ಲ, ಪರವನ್ನು ತಿಳಿಯುವುದು ಎಂದು ಅವರಿಗೆ ಹೇಳಿ ಪರಸಂವೇದನದಿಂದ ನನಗೇನು ಪ್ರಯೋಜನ ಇಲ್ಲ. ಎಲ್ಲ ತಿಳ್ಕೊಂಡು ಅವ್ರೇನು ಮಾಡಿರು? ಅವ್ರು ಮಾಡ್ತಾರಂತ, ಅವ್ರು ಬರಲು ಅಂತ ಎಷ್ಟೊಂದು ಕೇಳ್ತೀವಿ ನಾವು. ಎಲ್ಲ ಪರನೇ ಇದೆ ತಿಳ್ಕೊಳ್ತಿದ್ದೀವಿ, ಕಣ್ಣಿಗೆ ಕಾಣೋದು ಎಲ್ಲದನ್ನು ಕೇಳ್ತಿದ್ದೀವಿ. ಒಂದು ರೋಡ್ ಒಂದು ಸ್ವಲ್ಪ ಬೇರೆ ಥರ, ಈ ರೋಡ್ ಹೆಂಗೆ ಮಾಡಿರಂತೆ, ಇದಕ್ಕೆ ಯಾವ ಪೇಂಟ್ ಹಾಕಿದಾರಂತೆ, ಏನೆಲ್ಲ ಕೇಳ್ತೀವಿ, ಎಲ್ಲ ತಿಳ್ಕೊಳ್ತೀವಿ. ಆದರೆ ಆತ್ಮನನ್ನು ತಿಳ್ಕೊಳ್ಳೋದಕ್ಕೆ ಹೊರಗಿನ ವಿಷಯ ಬೇಕಾಗಿಲ್ಲ. ಅದರಿಂದ ಯಾವುದೇ ಪರಸಂವೇದದಿಂದ ನನಗೇನು ಪ್ರಯೋಜನ ಇಲ್ಲ. ನಾನಂತೂ ಏನಿದ್ದೀನಿ? ಸ್ವಸಂವೇದಿ, ನನ್ನಿಂದ ನನ್ನನ್ನು ನಾನೇ ನೋಡಬೇಕು. ಹೇ ಸಾಂಖ್ಯನೇ, ನಿನ್ನ ಮತದಲ್ಲಿ ಭಾವಾಂತರಗಳಲ್ಲಿ ತಿಳಿಯುವುದಿಲ್ಲವೇನು? ಆದರೆ ಸಮಯಸರ ಹೇಳ್ತದೆ, ಎಲ್ಲಿಯವರೆಗೆ ನೀನು ಭಿನ್ನ ಪದಾರ್ಥಗಳನ್ನು ತಿಳಿಯೋದಿಲ್ವೋ ಅಲ್ಲಿಯವರೆಗೆ ಅಭಿನ್ನ ಸ್ವಭಾವವನ್ನಾದರೂ ಹೇಗೆ ತಿಳಿಯುವೆ? ಎಲ್ಲಿವರೆಗೆ ಶರೀರ ಬೇರೆ ಆತ್ಮ ಬೇರೆ ಅಂತ ಗೊತ್ತಾಗಲ್ಲ, ಸಿಪ್ಪೆ ಬೇರೆ ಬೇಳೆ ಬೇರೆ ಅಂತ ಅರ್ಥ ಆಗಲ್ಲ, ಅಲ್ಲಿವರೆಗೂ ನೀನು ಹೇಗೆ ಬೇಳೆನೇ ನೀನು ಅಂತೀಯ, ಇಲ್ಲ ಸಿಪ್ಪೆನೇ ನೀನು ಅಂತೀಯ? ಯಾಕೆಂದರೆ ಅದೆರಡೂ ಬೇರೆ ಅಂತ ನೀನು ಅಂದ್ಕೊಂಡೇ ಇಲ್ವಲ್ಲ. ಅದರಿಂದ ಎಲ್ಲಿವರೆಗೆ ನೀನು ಭಿನ್ನ ಪದಾರ್ಥ ಅಂದರೆ ಬೇರೆಯಾದ ಪದಾರ್ಥಗಳನ್ನು ತಿಳಿಯೋದಿಲ್ವೋ ಅಲ್ಲಿವರೆಗೆ ಅಭಿನ್ನ ಸ್ವಭಾವವನ್ನು ಹೇಗೆ ತಿಳ್ಕೊತೀಯ ನೀನು? ನಾನು ನಿಜ ದ್ರವ್ಯವನ್ನು ತನ್ಮಯವಾಗಿ ತಿಳಿಯುತ್ತೇನೆ. ಪರದ್ರವ್ಯವು ತನ್ಮಯವಾದರೂ ಹೇಗಾಗಬಲ್ಲದು? ಪರದ್ರವ್ಯದಲ್ಲಿ ನಾವು ಏಕರೂಪತೆ ಆಗೋದಕ್ಕೆ, ಒಂದಾಗೋದಕ್ಕೆ ಹೇಗೆ ಸಾಧ್ಯ? ಮೋಹದ ವಿಡಂಬನೆ ಹೇಗಿದೆ ಅಂದರೆ ಅತ್ಯಂತ ಭಾವದಲ್ಲೂ ನಿಜ ಭಾವವನ್ನು ಮನ್ನಿಸಿ ಕುಳಿತಿದ್ದಾನೆ. ಬೇರೆ ಸಂಪೂರ್ಣವಾಗಿ ಬೇರೆ ಇದೆ ಶರೀರ, ಆತ್ಮ ಬೇರೆ ಇದ್ದಾನೆ. ಆದರೆ ಒಂಚೂರಿ ಬೇಗನರ ಹತ್ತಿತು ಅಂತಂದರೆ ಅಯ್ಯೋ ನನ್ನ ಕಾಲು ಅಂತೀವಿ. ನಂದು ಅಂತಲೇ ಹೇಳೋದು, ನಂದಲ್ಲ ಅಂತೇನು ಹೇಳಲ್ಲ. ನೋಡ್ಕೊಂಡು ಹೋಗೋಕೆ ಬರಲ್ಲ ನಿಮಗೆ? ನಂಗೆ ಹತ್ತಿಸ್ಬಿಟ್ಟೆ ನೋಡು, ನಂಗೆ ಪೆಟ್ಟಾಯ್ತು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತನ್ಮಯ ಆಗೋದಕ್ಕೆ ಸಾಧ್ಯ ಇಲ್ಲ, ಅಂದರೆ ಅದರಲ್ಲಿ ಲೀನ ಆಗೋದಕ್ಕೆ ಸಾಧ್ಯ ಇಲ್ಲ.
ನಿಮ್ಮ ಸ್ವತಂತ್ರ ಕಿಂಚಿತ್ತು ಪರಾಧೀನತೆ ಇಲ್ಲ. ಸ್ವಾತಂತ್ರ್ಯದಲ್ಲಿ ನಮ್ಮ ಮನೇಲಿ ನಾವಿದ್ದೀವಿ, ಏನೂ ಇದಿಲ್ಲ, ಎಲ್ಲ ಕೆಲಸ ನಾವು ಮಾಡ್ಬೋದು. ಅದೇ ಮಗಳ ಮನೆಗೆ ಹೋಗಲಿ, ಮಗನ ಮನೆಗೆ ಹೋಗಲಿ, ಅಲ್ಲಿ ಹೋದ್ಮೇಲೆ ಅವ್ರ ಮುಖ ನೋಡಬೇಕು, ಇಲ್ಲಿ ಕೂತ್ಕೊಳ್ಳ, ಇದು ತಗೊಳ್ಳ, ಪ್ರತಿಯೊಂದು ಕೇಳಬೇಕು. ಪರಾಧೀನತೆ. ಮಗ ನಮ್ಮವಳೆ, ಮಗಳು ನಮ್ಮವಳೆ, ಆದರೆ ಬೇರೆಯೇ. ಇಲ್ಲಾಂದರೆ ಕೇಳೋದು ಯಾಕೆ ಬೇಕಿತ್ತು? ನಿನ್ನ ಮನೇಲಿ ಹೇಗಿದೆಯೋ ಹಾಗೆ ಅಲ್ಲೂ ಮಾಡ್ಬೋದಿತ್ತಲ್ಲ. ಪರಾಧೀನತೆ. ಸ್ವಾತಂತ್ರ್ಯದಲ್ಲಿ ಪರಾಧೀನತೆ ಇಲ್ಲ. ನಿಮ್ಮ ಮನೇಲಿ ನಿಮಗೆ ಯಾರನ್ನು ಕೇಳಬೇಕಾಗಿಲ್ಲ, ನೀವೇ ಹೇಳ್ತೀರ, ಅದು ಅಲ್ಲಿಡಬೇಡ, ಇದಿಲ್ಲಿಡಬೇಡ, ಅದು ತೊಗೋಬೇಡ, ಇದು ಮುಟ್ಟಬೇಡ ಅಂತ. ಆದರೆ ಅಲ್ಲಿ ಹೋದಾಗ ಇದು ಮುಟ್ಲ, ಇದು ತೊಗೊಳ್ಳ, ಇಲ್ಲಿ ಕೂತ್ಕೊಳ್ಳ, ಇದು ಮಾಡಲಾ, ಅಲ್ಲಿ ಹೋಗೋಣವಾ, ಎಲ್ಲದಕ್ಕೂ ಕೇಳಬೇಕು. ಪರಾಧೀನತೆ. ಆದರೆ ಸ್ವಾತಂತ್ರ್ಯದಲ್ಲಿ ಪರಾಧೀನತೆ ಇರೋಲ್ಲ. ಭಿನ್ನ ದ್ರವ್ಯ ನಿನ್ನ ಸ್ವತಂತ್ರತೆಯನ್ನು ಹರಣ ಮಾಡುತ್ತಿಲ್ಲ. ಬೇರೆ ದ್ರವ್ಯ ಇದೆಯಲ್ಲ, ಅದು ನಿನ್ನ ಸ್ವಾತಂತ್ರ್ಯವನ್ನು ನಾಶ ಮಾಡ್ತಿಲ್ಲ. ನೀನೇ ಸ್ವಯಂ ಪರತಂತ್ರನಾಗಿದೆ. ಪರತಂತ್ರ ಹೇಗಾಗಿದೆಯಾ? ನಿನ್ನಿಂದಲೇ ಆಗಿದೆಯಾ. ಯಾವುದೇ ಪರದ್ರವ್ಯ ಪರತಂತ್ರ ಮಾಡಿಲ್ಲ. ಪರತಂತ್ರತೆ ನೀನೇ ಸ್ವೀಕಾರ ಮಾಡಿದ್ಯಾ. ನೀನು ಅದನ್ನು ನಂದು ಅಂತ ಅಂದ್ಕೊಂಡಿದೀಯಾ. ಅಂದರೆ ನೀನು ಪರದ್ರವ್ಯವನ್ನು ನಂದು ಅಂದ್ಕೊಂಡಿರೋದನ್ನು ಪರತಂತ್ರತೆ ನೀನೇ ಒಪ್ಕೊಂಡಿದೀಯಾ. ಪರತಂತ್ರತೆ ನಿನ್ನ ಧರ್ಮವಾದರೆ ಬಹಿರಾತ್ಮ ಎಂದು ಅಂತರಾತ್ಮ ಮತ್ತು ಪರಮಾತ್ಮ ಆಗಲಾರ. ಪರತಂತ್ರತೆ ಆದರೆ ನಿಂದು ಪರತಂತ್ರತೆ ನಂದು ಅಂತ ಅಂದ್ಕೊಂಡ್ರೆ ಅವಾಗ ನೀನು ಬಹಿರಾತ್ಮನೂ ಆಗಲ್ಲ, ಅಂತರಾತ್ಮನೂ ಆಗಲ್ಲ, ಪರಮಾತ್ಮನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಪರತಂತ್ರತೆಯಲ್ಲಿ ಧರ್ಮವಿಲ್ಲ, ಸ್ವತಂತ್ರತೆಯಲ್ಲಿ ಧರ್ಮವಿದೆ. ಪರತಂತ್ರತೆ ಪರಾವಲಂಬನವಿದೆ ಮತ್ತು ಸ್ವಾತಂತ್ರ್ಯತೆ ಸ್ವಾವಲಂಬನ ಇದೆ. ಈ ಆತ್ಮವನ್ನು ವಿಭಾವಧರ್ಮಿ ಎಂದು ಮನ್ನಿಸಬೇಡ. ಅಂದರೆ ಎರಡನ್ನೂ ಮಾಡುವಂಥದ್ದು ಅಂತ ಹೇಳಿ. ಈ ಆತ್ಮ ವಿಭಾವಧರ್ಮಿ ಇಲ್ಲ, ಸ್ವಭಾವಧರ್ಮಿ ಇದ್ದಾನೆ. ಹಾಗಿಲ್ದಲೇ ಇದ್ದಿದ್ದರೆ ಯಾರೂ ಮೋಕ್ಷಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ಲ. ಸ್ವಭಾವಧರ್ಮಿ ಅಲ್ಲದಲೇ ಇದ್ದಿದ್ದರೆ ಎಲ್ಲಿವರೆಗೆ ಆತ್ಮನ ಸ್ವಭಾವ ಆತ್ಮನಿಗೆ ಗೊತ್ತಾಗೋದಿಲ್ಲ ಅಲ್ಲಿವರೆಗೂ ವಿಭಾವಧರ್ಮಿ ಇದೆ, ಬೇರೆದನ್ನೇ ಮಾಡ್ತಾ ಇದೆ. ಯಾವಾಗ ಗೊತ್ತಾಗತ್ತೆ, ಸ್ವಭಾವದ ಪರಿಚಯ ಆಗುತ್ತೆ, ಆವಾಗ ಅವರು ಮುನಿ ಆಗ್ತಾರೆ. ನಾವೆಲ್ಲ ಮನೇಲಿದ್ದೀವಿ ಅಂದರೆ ಇನ್ನೂ ನಮ್ಗೆ ಅದನ್ನು ಕೇಳ್ತಿದ್ದೀವಿ ಅಷ್ಟೇ, ಅದು ಒಳಗೆ ಹೋಗಿಲ್ಲ. ಅಂತ ಧೈರ್ಯ ಬರೋಕ್ಕೆ ನಾವು ನಮ್ಮ ಸ್ವಭಾವನ ಇನ್ನೂ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಹೌದು, ಈ ಶರೀರ ಬೇರೆ, ನಾ ಬೇರೆ ಅಂತ ಹೇಳಿ ಒಪ್ಕೊಳ್ಳೋಕ್ಕೆ ಇನ್ನೂ ತಯಾರಾಗಿಲ್ಲ ಒಳಗಿಂದ. ಅದಕ್ಕೆ ಧೈರ್ಯ ಬರ್ತಿಲ್ಲ. ವಿಭಾವ ಧರ್ಮವಾದರೆ ಆಗ ವಿಭಾವ ತ್ರೈಕಾಲಿಕವಾಗಬೇಕಿತ್ತು. ವಿಭಾವ ಧರ್ಮ ಆಗೋದಿದ್ದರೆ ತ್ರೈಕಾಲಿಕ 3 ಕಾಲದಲ್ಲೂ ಅದು ನಮ್ಮ ಜೊತೆ ಇರಬೇಕಿತ್ತು, ಇರಲ್ಲ. ಅದು ವಿಭಾವವು ತ್ರೈಕಾಲಿಕವಲ್ಲ. ವಿಭಾವ ಏನಿದೆ ಅದು ತ್ರೈಕಾಲಿಕ ಅಲ್ಲ. ಇವಾಗ ಈ ಶರೀರನ ನಂದು ಅಂತ ಹೇಳ್ತಿದ್ದೀನಿ, ನಾ ಹೆಣ್ಣು ಅಂತ ಹೇಳ್ತೀನಿ, ನಾ ಕುಳ್ಳಗಿದ್ದೀನಿ ಅಂತ ಹೇಳ್ತಿದ್ದೀನಿ. ಆದರೆ ಈ ಶರೀರ ಬಿಟ್ಟು ಮುಂದಕ್ಕೆ ಹೋದ್ಮೇಲೆ ಆ ಶರೀರನ ನಂದು ಅಂತೀನಿ. ಇದು ತ್ರೈಕಾಲಿಕ ಅಲ್ಲ. ವಿಭಾವವು ತಾತ್ಕಾಲಿಕ ಅವಸ್ಥೆ ಇದೆ, ಆದರೆ ಸ್ವಭಾವ ತ್ರೈಕಾಲಿಕ ಇದೆ. ಹಿಂದೂ ಇತ್ತು, ಈ ಶರೀರದಲ್ಲಿರೋದು ಇದೆ, ಈಗ ವ್ರತ ತಗೊಂಡಿದೆ, ಮುಂದೆ ದೇವ ಆದರೂ ದೇವ ಪರ್ಯಾಯದಲ್ಲಿರೋದು ಇದೇ ಆತ್ಮ. ಆದರೆ ಆವಾಗ ಈ ಶರೀರ ಇರಲ್ಲ, ಪರ್ಯಾಯ ಇರೋದಿಲ್ಲ. ಆತ್ಮನಲ್ಲಿ ಕರ್ಮ ನಿರಂತರ ಇರೋದಿಲ್ಲ, ಸಾಂತರವಿರುತ್ತದೆ. ಅಂದರೆ ಇರುತ್ತೆ, ಒಮ್ಮೆ ಇರಲ್ಲ. ಗಮನಿಸಿ, ಕರ್ಮ ಆತ್ಮನಲ್ಲಿ ನಿರಂತರ, ಕರ್ಮನೂ ಕೂಡ ನಿರಂತರವಾಗಿ ಜೊತೆಯಲ್ಲಿರಲ್ಲ. ಅದೊಂದು ಟೈಮ್ ಇದೆ. ನಾವು ಯಾವ ರೂಪದಲ್ಲಿ ಅದನ್ನು ಜಗನ್ಯ ರೂಪದಲ್ಲಿ ಬಂಧಿಸ್ಕೊಂಡಿದ್ದೀವೋ, ಮಧ್ಯಮ ರೂಪದಲ್ಲಿ ಬಂಧಿಸ್ಕೊಂಡಿದ್ದೀವೋ, ಉತ್ಕೃಷ್ಟ ರೂಪದಲ್ಲಿ ಬಂಧಿಸ್ಕೊಳ್ಳೋ, ಆ ಪ್ರಕಾರ ಅದು ಎಷ್ಟು ಕಾಲ ಇರುತ್ತೆ ಅಷ್ಟು ಕಾಲ ಇರುತ್ತೆ. ಆಮೇಲೆ ಫಲ ಕೊಟ್ಟು ಹೊರಟು ಹೋಗ್ಬಿಡುತ್ತೆ, ಮತ್ತು ಬೇರೆ ಕರ್ಮ ಬರುತ್ತೆ. ಅದು ಕೂಡ ಶಾಶ್ವತವಾಗಿ ಇರೋದಿಲ್ಲ. ಅದರಲ್ಲಿ ಅಂತರ ಬೀಳುತ್ತದೆ. ಆದ್ದರಿಂದ ಸಾಂತರವೇ ಇದೆ. ಅಭವ್ಯ ಜೀವದ ಸಂಸಾರ ನಿರಂತರ ಇದೆ. ಅಭವ್ಯ ಜೀವ ಏನಿದೆ, ನಿರಂತರ ಇದೆ ಅದರ ಸಂಸಾರ. 4 ಗತಿಯಲ್ಲಿ ತಿರುಗ್ತಾನೆ ಇದೆ. ಆದರೂ ಜ್ಞಾನಿ ಸ್ವಭಾವ ದೃಷ್ಟಿಯಿಂದ ಅಂತರ ಮಾಡು. ಕರ್ಮ ನಿರಂತರವಿಲ್ಲ, ಕರ್ಮ ಸಾಂತರವಿದೆ. ಆದಷ್ಟು ಅನಂತ ಕಾಲದಿಂದ ಅಭವ್ಯ ಜೀವ ಸುತ್ತುತ್ತಾ ಇದ್ದರೂ ಕೂಡ ಕರ್ಮ ನಿರಂತರ ಅಲ್ಲ, ಕರ್ಮ ಸಾಂತರನೇ ಇದೆ.
ಅಂದರೆ ಅಂತಸಹಿತವಾಗಿದೆ. ಸಾಂತರ ಅಂತಂದರೆ ಅಂತಸಹಿತ. ಅಂತ್ಯ ಅನ್ನೋದು ಕರ್ಮ ಶಾಶ್ವತ ಅಲ್ಲ. ಹಳೆ ಕರ್ಮ ಹೋಗ್ತಾ ಇರುತ್ತೆ, ಮತ್ತು ಹಳೆ ಕರ್ಮದ ಒದಿಯಲ್ಲಿ ನಾವು ಮತ್ತೆ ಅಯ್ಯೋ ನನಗಾಗಾಯಿತು, ನನಗೆ ಹೀಗಾಯಿತು ಅಂತ ಭಾವನೆ ಮಾಡಿದಾಗ ಮತ್ತೆ ಅದು ಹೊಸ ಕರ್ಮಗಳು ಆಗ್ತಾ ಇರುತ್ತೆ. ಹಳೆ ಕರ್ಮ ಹೋಗ್ತಾ ಇರುತ್ತೆ, ಹೊಸ ಕರ್ಮ ಬಂದಾಗ್ತಿರುತ್ತೆ. ಆದರೆ ಶಾಶ್ವತವಾಗಿ ಒಂದೇ ಕರ್ಮ ಕೊನೆವರೆಗೂ ಯಾವುದೇ ಜೊತೆ ಇಲ್ಲ. ಜ್ಞಾನಧಾರೆ ಧಾರವಾಹಿ ಇದೆಯೇ ಹೊರತು ಕರ್ಮಧಾರೆ ಇಲ್ಲ. ಯಾವುದು ಧಾರವಾಹಿಯಾಗಿ ಅಂದರೆ ಶಾಶ್ವತವಾಗಿ ನಮ್ಮ ಜೊತೆ ಹರ್ಕೊಂಡು ಬರುವಂಥದ್ದು ಯಾವುದು? ಜ್ಞಾನಧಾರೆ. ಜ್ಞಾನ ಜೊತೆಲಿ ಸಿದ್ಧಲೋಕದಲ್ಲೂ ಬರುತ್ತೆ, ಅನಂತ ಜ್ಞಾನಿ ಆಗುತ್ತೆ ಜೀವ. ಆದರೆ ಕರ್ಮಧಾರೆಯಲ್ಲ, ಅದು ಜೊತೆಯಲ್ಲಿ ಬರೋದಿಲ್ಲ. ಜ್ಞಾನಧಾರೆ ಆತ್ಮನಲ್ಲಿ ತ್ರೈಕಾಲಿಕವಿದೆ. ಜ್ಞಾನಧಾರೆ ಏನಾಗಿದೆ? ತ್ರೈಕಾಲಿಕ ಇದೆ. ಕರ್ಮಧಾರೆ ನಿಯಮದಿಂದ ಬದಲಾಗತ್ತೆ. ನೀವು ಮನುಷ್ಯರಾಗಿಯೇ ಇರುತ್ತೀರಾ? ಇವಾಗ ಮನುಷ್ಯರಾಗಿದ್ದೀರಾ? ಈ ಶರೀರ ಬಿಟ್ಟು ಹೋದ್ಮೇಲೂ ಮತ್ತು ಮನುಷ್ಯರಾಗೇ ಇರ್ತೀರಾ? ಗ್ಯಾರಂಟಿ ಇದೆಯಾ? ಇಲ್ಲ. ನಿಯಮದಿಂದ ಪರ್ಯಾಯ ಬದಲಾವಣೆ ಆಗತ್ತೆ. ಭಾವಕರ್ಮವೂ ಬದಲಾಗತ್ತೆ. ಬೆಳಗ್ಗೆ ಪೂಜೆ ಮಾಡುವಾಗಿರೋ ಭಾವ ಮನೆಗೆ ಕಾಲಿಟ್ಟ ತಕ್ಷಣ ಇಲ್ಲ, ಬಾಗಿಲು ದಾಟಿದ ತಕ್ಷಣವೇ ಬೇರೆ, ಇಲ್ಲಿ ಕೂತಿರುವಾಗಲೇ ಬೇರೆ. ಭಾವ ಅಷ್ಟು ಬೇಗ ಬಹಳ ಚಂಚಲ ಇದೆ. ಭಾವ ಬಹಳ ಬೇಗ ಬದಲಾಗುತ್ತೆ. ದ್ರವ್ಯ ಕರ್ಮವೂ ಬದಲಾಯಿಸುತ್ತೆ, ಕರ್ಮವೂ ಬದಲಾಯಿಸುತ್ತೆ. ಜ್ಞಾನಿಗಳೇ ಕರ್ಮಧಾರೆ ಕ್ರಮವಾಗಿದೆಯಾದರೆ ಜ್ಞಾನಧಾರೆ ಧಾರವಾಹಿಯಾಗಿದೆ. ಆದ್ದರಿಂದ ಈ ನನ್ನ ಆತ್ಮನ ವಾಸ್ತವಿಕ ಸ್ವರೂಪ ಸತ್ ಚಿತ್ ಆನಂದವೆಂದು ವೇದನೆ ಮಾಡಬೇಕು, ತಿಳ್ಕೋಬೇಕು, ತಿಳಿಯಬೇಕು. ಸಚ್ಚಿದಾನಂದ ಇದೆ, ಸತ್ ಇದೆ. ಅಂದರೆ ಸತ್ ಏನಿದೆ? ಚಿತ್ತಿದೆ. ಚಿತ್ ಹೇಗಿದೆ ಎಂದರೆ ಆನಂದ. ಸಚ್ಚಿದಾನಂದ ಸ್ವರೂಪೋಹಂ, ಇದೇ ನನ್ನ ಸ್ವರೂಪ, ಬೇರೆ ಯಾವುದೂ ನನ್ನದಲ್ಲ, ನಾನು ಜಗತ್ತಿನಲ್ಲಿಲ್ಲ. ನನ್ನ ಧ್ರುವ ಸ್ವರೂಪವಂತೂ ಸತ್ ಚಿತ್ ಆನಂದ ಇದೆ. ಜೀವದ್ರವ್ಯ ಸತ್ ಇದೆ. ಯಾವ ಕಾರಣದಿಂದ? ಚಿತ್ತದ ಕಾರಣದಿಂದ, ಅಂದರೆ ಜ್ಞಾನದ ಕಾರಣದಿಂದ. ಮುಂಚೆ ಚಿತ್ ಸ್ವರೂಪ ಹೇಗಿದೆ? ಆನಂದದ ಕಾರಣ. ಚಿತ್ ಸ್ವರೂಪ ಯಾರಲ್ಲಿ ಜ್ಞಾನ ಇದೆ ಅವನಿಗೆ ಆನಂದ ಇದೆ. ಆ ಸಚ್ಚಿದಾನಂದ ಚಿತ್ ಸ್ವರೂಪಕ್ಕೆ ನಮಸ್ಕಾರ ಮಾಡಿ ಆಚಾರ್ಯ ಭಗವಂತ ಅಮೃತಚಂದ್ರ ಸ್ವಾಮಿ ಸರಸ್ವತಿ ವಂದನೆಯನ್ನು ಮಾಡ್ತಾ ಇದ್ದಾರೆ. ಜೈ ಬೋಲೋ ಜಿನವಾಣಿ ಮಾತಾ ಕೀ ಜೈ.